ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. 2026ರ ವರಮಹಾಲಕ್ಷ್ಮಿ ಹಬ್ಬದ ದಿನಾಂಕವು ಸಾಕಷ್ಟು ಗೊಂದಲಗಳನ್ನು ಉಂಟು ಮಾಡಿದೆ. ಯಾವ ದಿನ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಯನ್ನು ಮಾಡಬೇಕು ಅನ್ನೋದು ತುಂಬ ಜನಕ್ಕೆ ಗೊಂದಲ ಆಗಿದೆ. ಏಕೆಂದರೆ ತುಂಬ ಜನ ಒಂದೊಂದು ದಿನಾಂಕ ಹೇಳ್ತಿದ್ದಾರೆ. ಹಾಗೆಯೇ ಕ್ಯಾಲೆಂಡರ್ಸಲ್ಲೂ ಕೂಡ ಬೇರೆ ಬೇರೆ ದಿನಾಂಕಗಳನ್ನು ಕೊಟ್ಟಿದ್ದಾರೆ. ಹಲವಾರು ಜನ ಬೇರೆ ಬೇರೆ ದಿನಾಂಕಗಳನ್ನು ಕೂಡ ವರಮಹಾಲಕ್ಷ್ಮಿ ಹಬ್ಬ ಮಾಡೋದಕ್ಕೆ ಹೇಳ್ತಿದ್ದಾರೆ. ಹಾಗಾಗಿ ತುಂಬಾ ಗೊಂದಲ ಅನ್ನೋದು ಉಂಟಾಗಿದೆ. ಆಗಸ್ಟ್ 21ನೇ ತಾರೀಕು ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಯನ್ನು ಮಾಡಬೇಕಾ, ಅಥವಾ ಆಗಸ್ಟ್ 28ನೇ ತಾರೀಕು ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಯನ್ನು ಮಾಡಬೇಕಾ ಅನ್ನೋದು ತುಂಬ ಗೊಂದಲ ಆಗಿದೆ. ಈ ಎರಡೂ ದಿನಗಳು ಕೂಡ ಶುಕ್ರವಾರ ಬಂದಿದೆ. ಹಾಗಾಗಿ ಯಾವ ದಿನ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಬೇಕು ಅನ್ನೋದೇ ಗೊಂದಲ ಆಗಿರುವಂಥದ್ದು. ಇವತ್ತಿನ ವಿಡಿಯೋದಲ್ಲಿ 2026ರ ವರಮಹಾಲಕ್ಷ್ಮಿ ಹಬ್ಬ ಯಾವ ದಿನ ಬಂದಿದೆ, ಯಾವ ದಿನ ಆಚರಣೆಯನ್ನು ಮಾಡಬೇಕು ಅನ್ನೋದನ್ನು ನನಗೆ ಗೊತ್ತಿರೋಷ್ಟು ಮಾಹಿತಿಯನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ದಿನ ಆಚರಣೆ ಮಾಡಬೇಕು ಅಂತಲೂ ಕೂಡ ನನಗೆ ಗೊತ್ತಿರೋಷ್ಟು ತಿಳಿಸ್ಕೊಡ್ತೀನಿ. ಪ್ರತಿ ವರ್ಷವೂ ಕೂಡ ಶ್ರಾವಣ ಮಾಸದಲ್ಲೇ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಅಮಾವಾಸ್ಯೆ ಮುಗಿದ ನಂತರ ಶ್ರಾವಣ ಮಾಸ ಬರುವಂಥದ್ದು. ಆಷಾಢ ಮಾಸದ ಕೊನೆ ಅಮಾವಾಸ್ಯೆ ಮುಗಿದ ನಂತರ ಶ್ರಾವಣ ಮಾಸ ಬರುವಂಥದ್ದು. ಈ ಬಾರಿ ಆಗಸ್ಟ್ 12ನೇ ತಾರೀಕಿಗೆ ಅಮಾವಾಸ್ಯೆ ಇದೆ. ಆಗಸ್ಟ್ 13ನೇ ತಾರೀಕಿನಿಂದ ಶ್ರಾವಣ ಮಾಸವು ಪ್ರಾರಂಭವಾಗುತ್ತದೆ. ಈ ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಬರುವುದು. ಶ್ರಾವಣ ಮಾಸದ 2ನೇ ಶುಕ್ರವಾರದಂದು ಪ್ರತಿ ವರ್ಷವೂ ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡುವ ಪದ್ಧತಿ ಹಾಗೆಯೇ ಸಂಪ್ರದಾಯ ಇರುವಂಥದ್ದು. ಶ್ರಾವಣ ಮಾಸದಲ್ಲಿ ಬರುವಂತಹ 4 ಶುಕ್ರವಾರಗಳಲ್ಲೂ ಕೂಡ 2ನೇ ಶುಕ್ರವಾರದಂದು ತುಂಬ ಜನ, ಹಲವಾರು ಜನ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಯನ್ನು ಮಾಡುವಂಥದ್ದು. ಪ್ರತಿ ವರ್ಷ, ಹೋದ ವರ್ಷ, ಕಳೆದ ವರ್ಷ ಎಲ್ಲವೂ ಕೂಡ ಶ್ರಾವಣ ಮಾಸದ 2ನೇ ಶುಕ್ರವಾರದಂದೇ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇದ್ದಿದ್ದು. ಆದರೆ ಈ ಬಾರಿ ಶ್ರಾವಣ ಮಾಸದ 2ನೇ ಶುಕ್ರವಾರ ಆಗಸ್ಟ್ 21ನೇ ತಾರೀಕು ಬಂದಿದೆ. ಶ್ರಾವಣ ಮಾಸದ 3ನೇ ಶುಕ್ರವಾರ ಆಗಸ್ಟ್ 28ನೇ ತಾರೀಕು ಬಂದಿದೆ. ಹಾಗಾಗಿ ಈ 2 ದಿನಗಳಲ್ಲಿ ಯಾವ ದಿನ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಬೇಕು ಅನ್ನೋದೇ ತುಂಬ ಗೊಂದಲ ಇರುವಂಥದ್ದು. ನನಗೆ ಗೊತ್ತಿರೋ ಹಾಗೆ ಈ 2 ದಿನಗಳು ಕೂಡ ತುಂಬಾ ಒಳ್ಳೆಯ ದಿನಗಳು. ಆಗಸ್ಟ್ 21 ಶುಕ್ರವಾರ ಹಾಗೆಯೇ ಆಗಸ್ಟ್ 28 ಶುಕ್ರವಾರ, ಈ 2 ದಿನಗಳು ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡುವುದಕ್ಕೆ ತುಂಬಾ ಪ್ರಶಸ್ತವಾದ ದಿನ. ಆಗಸ್ಟ್ 21 ಶುಕ್ರವಾರ ಶ್ರಾವಣ ಮಾಸದ ಶುಕ್ಲ ಪಕ್ಷದ ನವಮಿ ದಿನ ಆಗಿರುತ್ತೆ. ಹಾಗೆಯೇ ಸರ್ವಾರ್ಥ ಸಿದ್ಧಿ ಯೋಗವು ಕೂಡ ಆಗಸ್ಟ್ 21ನೇ ತಾರೀಕು ಇರುವುದರಿಂದ ತುಂಬಾ ಒಂದು ಶುಭವಾದ ದಿನ. ಜೊತೆಗೆ ಪದ್ಧತಿಯ ಪ್ರಕಾರ ಶ್ರಾವಣ ಮಾಸದ 2ನೇ ಶುಕ್ರವಾರವೂ ಕೂಡ ಆಗಸ್ಟ್ 21 ಆಗಿರೋದ್ರಿಂದ ಆ ದಿನವೂ ಕೂಡ ನೀವು ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಯನ್ನು ಯಾವುದೇ ಗೊಂದಲ ಇಲ್ಲದೆ ಆ ದಿನವೂ ಕೂಡ ನೀವು ಆಚರಣೆಯನ್ನು ಮಾಡಬಹುದು. ಶ್ರಾವಣ ಮಾಸದಲ್ಲಿ ಬರುವಂತಹ ಶುಕ್ರವಾರಗಳಲ್ಲಿ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡ್ತೀವಿ. ಅದರಲ್ಲೂ 2ನೇ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡುವುದಕ್ಕೆ ಅತ್ಯಂತ ಶುಭವಾದ ದಿನ. ನಮಗೆ 2ನೇ ಶುಕ್ರವಾರ ಆಗಲಿಲ್ಲ ಅಂದರೆ 3ನೇ ಶುಕ್ರವಾರ ಹಾಗೆಯೇ 4ನೇ ಶುಕ್ರವಾರನೂ ಕೂಡ ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡ್ತಾ ಇದ್ವಿ. ಅದೇ ರೀತಿಯಾಗಿ ಈ ಬಾರಿನೂ ಕೂಡ ನೀವು ಶ್ರಾವಣ ಮಾಸದ 2ನೇ ಶುಕ್ರವಾರ ಆಗಸ್ಟ್ 21ನೇ ತಾರೀಕು ನೀವು ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಯನ್ನು ಮಾಡ್ಬೋದು. ಹಾಗೆಯೇ ಆಗಸ್ಟ್ 28ನೇ ತಾರೀಕು ಶುಕ್ರವಾರ ಶ್ರಾವಣ ಮಾಸದ 3ನೇ ಶುಕ್ರವಾರ ಆಗುತ್ತೆ. ಆ ದಿನವೂ ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡುವುದಕ್ಕೆ ತುಂಬಾ ಶುಭವಾದ ದಿನ. ಏಕೆಂದರೆ ಆ ದಿನ ಹುಣ್ಣಿಮೆ ಕೂಡ ಇದೆ. ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ಹುಣ್ಣಿಮೆಯ ಸಮಯದಲ್ಲಿ, ಅಂದರೆ ಹುಣ್ಣಿಮೆ ಬರುವಂಥ ದಿನ ಅಥವಾ ಹುಣ್ಣಿಮೆಗಿಂತ ಮುಂಚಿತವಾಗಿ 1 ದಿನ 2 ದಿನ ಆ ರೀತಿಯಾಗಿ ಬಂದಾಗ ವರಮಹಾಲಕ್ಷ್ಮಿ ಹಬ್ಬ ಮಾಡುವುದಕ್ಕೆ ತುಂಬಾ ಒಂದು ಶುಭವಾದ ದಿನ ಆಗಿರುತ್ತೆ. ಹುಣ್ಣಿಮೆ ನಮಗೆ ಪ್ರಾರಂಭವಾಗುವಂಥದ್ದು ಆಗಸ್ಟ್ 27ನೇ ತಾರೀಕು ಗುರುವಾರ ಬೆಳಗ್ಗೆ 9 ಗಂಟೆ 8 ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ. ಆಗಸ್ಟ್ 28ನೇ ತಾರೀಕು ಶುಕ್ರವಾರ ಬೆಳಗ್ಗೆ 9 ಗಂಟೆ 48 ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ. ಹಾಗಾಗಿ 28ನೇ ತಾರೀಕು ಆಗಸ್ಟ್ 28ನೇ ತಾರೀಕು ಹುಣ್ಣಿಮೆ ಕೂಡ ಇದೆ. ಹುಣ್ಣಿಮೆಯಲ್ಲೂ ಕೂಡ ಲಕ್ಷ್ಮೀ ಪೂಜೆಯನ್ನು ಮಾಡುವುದು ಅತ್ಯಂತ ಶುಭವಾದದ್ದು. ಹಾಗಾಗಿ ಆಗಸ್ಟ್ 28 ಶುಕ್ರವಾರನೂ ಕೂಡ ವರಮಹಾಲಕ್ಷ್ಮಿ ಹಬ್ಬ ಮಾಡುವುದಕ್ಕೆ ತುಂಬಾ ಶುಭವಾದ ದಿನ. ಈ ಆಗಸ್ಟ್ 21 ಹಾಗೆಯೇ ಆಗಸ್ಟ್ 28 ಈ 2 ದಿನಗಳು ಕೂಡ ಈ ಬಾರಿ ತುಂಬಾ ಗೊಂದಲವನ್ನು ಉಂಟು ಮಾಡಿದೆ. ಆದರೆ ನೀವೇ ಒಂದು ದಿನಾಂಕವನ್ನು ಡಿಸೈಡ್ ಮಾಡ್ಕೊಳ್ಳಿ. ಕೆಲವೊಬ್ಬರು 21 ಅಂತಾರೆ, ಕೆಲವೊಬ್ಬರು 28 ಅಂತಾರೆ. ಯಾವ ದಿನ ಮಾಡಬೇಕು ಅಂತ ನೀವೇ ಮನಸ್ಸಲ್ಲಿ ಅಮ್ಮನವರನ್ನು ನೆನೆದುಕೊಂಡು ಮಹಾಲಕ್ಷ್ಮಿಯನ್ನು ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಒಂದು ದಿನ ಯಾವ ದಿನ ಮಾಡಬೇಕು ಅಂತ 2 ದಿನಗಳಲ್ಲಿ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಯಾವುದೇ ಒಂದು ಗೊಂದಲವನ್ನು ಮಾಡ್ಕೊಳ್ಬೇಡಿ. ಆಗಸ್ಟ್ 21 ಶುಕ್ರವಾರ ಮಾಡುವಂಥವರು ಆಗಸ್ಟ್ 21 ಶುಕ್ರವಾರನೇ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಿ. ಅದಾಗಲಿಲ್ಲ ಅನ್ನುವವರು ಆಗಸ್ಟ್ 28 ಶುಕ್ರವಾರನೇ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಿ.
ಈಗ ನಾವೆಲ್ಲ ಈಗ 2ನೇ ಶ್ರಾವಣ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡ್ತಾ ಇದ್ವಿ ಅಲ್ವಾ. ಸೊ ನಮಗೇನಾದರೂ ಪೀರಿಯಡ್ಸ್ ಆದಾಗ ಅಥವಾ ಏನೋ ಒಂದು ಸೂತಕ ಬಂದಾಗ ನಮಗೆ ಆ ದಿನ ವರಮಹಾಲಕ್ಷ್ಮಿ ಹಬ್ಬನ ಮಾಡೋದಕ್ಕೆ ಆಗಲಿಲ್ಲ ಅಂದಾಗ ನಾವು ನೆಕ್ಸ್ಟು ಶ್ರಾವಣ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡ್ತಾ ಇದ್ವಿ ಅಲ್ವಾ, ಏನೂ ತೊಂದರೆ ಆಗ್ತಾ ಇರಲಿಲ್ಲ ಅಲ್ವಾ. ಸೊ ಇದು ಹಾಗೆ ಅಂದ್ಕೊಳ್ಳಿ. ನಿಮಗೆ ಆಗುತ್ತೆ ಅನ್ನುವವರು ಆಗಸ್ಟ್ 21 ಶುಕ್ರವಾರ ಮಾಡಿ, ಇಲ್ಲ ಅಂದರೆ ಆಗಸ್ಟ್ 28 ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಿ. ಆಗಸ್ಟ್ 21 ಶುಕ್ರವಾರ ಆದರೆ ಶ್ರಾವಣ ಮಾಸದ 2ನೇ ಶುಕ್ರವಾರ ಆಗಿರುತ್ತೆ ಪದ್ಧತಿ ಪ್ರಕಾರ. ಇಲ್ಲ ಹುಣ್ಣಿಮೆ ಎಂದು ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಬೇಕು ಅಂತ ಅಂದ್ಕೊಂಡಿರುವವರು ಆಗಸ್ಟ್ 28 ಶುಕ್ರವಾರ ಹುಣ್ಣಿಮೆ ಇರೋದರಿಂದ ಆ ದಿನ ಕೂಡ ನೀವು ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡ್ಬೋದು. ಆ ದಿನವೂ ಕೂಡ ಆಗಸ್ಟ್ 21 ಕೂಡ ಶುಭವಾದ ದಿನ ಆಗಿದೆ. ಆಗಸ್ಟ್ 28 ಕೂಡ ಶುಕ್ರವಾರ, ಈ ದಿನವೂ ಕೂಡ ಶುಭವಾದ ದಿನ ಆಗಿದೆ. ನೀವೇ ಒಂದು ದಿನವನ್ನು ಡಿಸೈಡ್ ಮಾಡ್ಕೊಳ್ಳಿ. 2 ದಿನ ಕೂಡ ಒಳ್ಳೆಯ ದಿನ. ಆಗಸ್ಟ್ 21 ಮಾಡಿಬಿಟ್ರೆ ಏನೋ ಪ್ರಾಬ್ಲಮ್ ಆಗಿಬಿಡುತ್ತಪ್ಪ, ಆಗಸ್ಟ್ 28 ಮಾಡಬೇಕು ಅಂತ ಏನಿಲ್ಲ. ಇಲ್ಲ ಆಗಸ್ಟ್ 28ನೇ ತಾರೀಕು ಮಾಡಬಾರ್ದು, ಆ ದಿನ ಏನಾದರೂ ಪೂಜೆ ಮಾಡಿದ್ರೆ ಪ್ರಾಬ್ಲಮ್ ಆಗಿಬಿಡುತ್ತೆ, ಆಗಸ್ಟ್ 21ನೇ ತಾರೀಕೆ ಮಾಡಬೇಕು, ಆ ಥರ ಏನೂ ಇಲ್ಲ. 2 ದಿನಗಳು ಕೂಡ ಈ ಬಾರಿ ತುಂಬಾ ಶುಭವಾಗಿದೆ. ಹಾಗಾಗಿ ಈ 2 ದಿನಗಳಲ್ಲೂ ಕೂಡ ನೀವು ಪೂಜೆಯನ್ನು ಮಾಡ್ಬೋದು. ಈಗ ನಾನು ಹೇಳಿದ್ನಲ್ಲ, ಸೂತಕ ಇದ್ದಾಗ, ಪೀರಿಯಡ್ಸ್ ಇದ್ದಾಗ ನಾವು ನೆಕ್ಸ್ಟ್ ಶುಕ್ರವಾರ ಮಾಡೇ ಮಾಡ್ತಿದ್ವಿ ಅಲ್ವಾ. ಸೊ ಅದೇ ರೀತಿಯಾಗಿ 2 ದಿನಗಳಲ್ಲಿ ನೀವೇ ಡಿಸೈಡ್ ಮಾಡಿಕೊಂಡು ಒಂದು ದಿನ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಯನ್ನು ಮಾಡಿ. ಈ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಹಲವಾರು ಮಾಹಿತಿಗಳನ್ನು ನಾನು ಮುಂದಿನ ವಿಡಿಯೋಸಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ನನ್ನ ಮಾಹಿತಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ಮನಸ್ಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.